ಇದು ನೋಡಿ, ಇದು ಫಿಲಿಪ್ಸ್ನ ಟಾರ್ಚ್. ಇದರೊಳಗಿರುವುದು 4500 mAh ಬ್ಯಾಟ್ರಿ ಇದೆ, ಮತ್ತು 60 ವ್ಯಾಟ್ಸಿನ LED ಬಲ್ಬ್ ಇದೆ ಇದರೊಳಗಡೆ. ಇದು 60 ವ್ಯಾಟ್ಸ್ ಅಂತ ಹೇಳ್ತಾರೆ, ನಿಜವಾಗ್ಲೂ 60 ವ್ಯಾಟ್ಸೇ ಇದೆ ಇದು. ಯಾಕೆಂದರೆ ನಮ್ಮ ಮನೆ ಹೊರಗಡೆ ಇರುವಂಥ 25 ವ್ಯಾಟ್ಸಿನ ಎರಡು ಇದು ರೋಡ್ ಲೈಟ್ ಇದೆ. ಆ ಎರಡು ರೋಡ್ನ ಲೈಟ್ ಇದೆಯಲ್ಲ, 25 ವ್ಯಾಟ್ಸಿನ ಎರಡು ಲೈಟಿಗೆ ಸಮನಾಗಿ ಇದು ಒಂದು ಬಲ್ಬ್ ಕೆಲಸ ಮಾಡುತ್ತೆ. ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಇದು 4:15 ಟೈಮಲ್ಲಿ, ಇದು ಡಿಮ್ಮು. ಇದರ ಪಾಯಿಂಟ್ ನಿಮಗೆ ಬಿಸಿಲಲ್ಲಿ ತಗೊಂಡೋಗಿ ತೋರಿಸ್ತೀನಿ ನೋಡಿ. ಇದು ನೋಡಿ, ಹೊರಗಡೆ ಬಂದಿದ್ದೀನಿ ನಾನು ಇವಾಗ. ಈಗ 4:15 ಸಮಯ, ಸಂಜೆ. ಇಲ್ಲಿ ನೋಡಿ ಪಾಯಿಂಟ್, ಇದು ಪಾಯಿಂಟ್ ಇಲ್ಲಿ ನೋಡಿ, ಆಯಿತಾ. ಇವಾಗ ಬಿಸಿಲಲ್ಲೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಬಿಸಿಲಿದೆ, ಈ ಬಿಸಿಲಲ್ಲಿ ಆನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಸೂರ್ಯನ ಕಿರಣಕ್ಕಿಂತಲೂ ಜಾಸ್ತಿ ಪವರ್ ಇರೋದು ಇದ್ರ ಪಾಯಿಂಟು. ನೋಡಿದ್ರಲ್ಲ, ಇದ್ರ ಬೆಲೆ 4,500 ರೂಪಾಯಿ ಇದೆ. 4,500 mAh ಬ್ಯಾಟ್ರಿ ಕೂಡ ಇದೆ ಇದರೊಳಗಡೆ. ಮತ್ತು ಇದರಲ್ಲಿ ಒಂದು ಡಿಸ್ಪ್ಲೇ ಕೂಡ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಚಾರ್ಜ್ ಇದೆ, ಎಷ್ಟು ಚಾರ್ಜ್ ಖಾಲಿ ಆಗಿದೆ ಅಂತ ತೋರಿಸುತ್ತೆ. ಇದರಲ್ಲಿ 5 ಮೋಡ್ ಏನೋ ಇದೆ. ಫಸ್ಟ್ ಫುಲ್ ಬರುತ್ತೆ, ಆಮೇಲೆ ಸ್ಲೋ ಬರುತ್ತೆ, ಆಮೇಲೆ ಆಫ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದರೆ ಈ ಥರ ಬ್ಲಿಂಕ್ ಆಗುತ್ತೆ. ಇಲ್ಲಿ ನೋಡಿ, ಇದು ಫಿಲಿಪ್ಸ್ನ ಟಾರ್ಚ್. ಇಲ್ಲೇನಿದೆ, ಏನೋ ಇದೆಯಲ್ಲ, ಮೇಡ್ ಇನ್ ಚೈನಾನ ಅನ್ನಿಸ್ತಾ ಇಲ್ಲ. ಮೇಡ್ ಇನ್ PRC ಅಂದರೆ ಪಬ್ಲಿಕ್. ಏನಿದು, ಇದು ಚೈನಾದ್ದೇ. ಇದು 100% ಚೈನಾ. ಇದು ಏನೋ ಇದೆ, ಪೀಪಲ್ ರಿಪಬ್ಲಿಕ್ ಚೈನಾ ಅಂತ ಇರ್ಬೋದು ಅರ್ಥ, ಗೊತ್ತಿಲ್ಲ. ಇದು ನೋಡಿ, ಈ ರೀತಿ ಝೂಮ್ ಆಗುತ್ತೆ, ಈ ರೀತಿ ಇದೆ, ಸ್ಮೂತ್ ಆಗಿದೆ. ಮತ್ತು ಇದು ಮೇಲ್ ಮಾಡ್ರೆ ಕೆಳಗೆ ಬರುತ್ತೆ ಅಂತ ಇಲ್ಲ, ಕೆಳಗೆ ಬರಲ್ಲ, ಹಿಂಗೆ ಇರುತ್ತೆ, ಸ್ಮೂತಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಕೂಡ ಬಟನ್ ಕೂಡ ತುಂಬ ಸ್ಮೂತಾಗಿದೆ. ಆದರೆ ಇದು ಬ್ಯಾಟ್ರಿ ಎಲ್ಲ ತೆಗಿಲಿಕ್ಕೆ ಬರಲ್ಲ ಯಾವುದೇ ಕಾರಣಕ್ಕೂ. ಮುಂದುಗಡೆಯಿಂದ ಇಲ್ಲೊಂದು ಓಪನ್ ಮಾಡಲಿಕ್ಕೆ ಬರುತ್ತೆ, ಆದರೆ ಇಲ್ಲಿಂದ ಏನು ತೆಗಿಯೋದು ಏನೋ ಗೊತ್ತಿಲ್ಲ ನನಗೆ ಅಷ್ಟೇ. ಬ್ಯಾಟ್ರಿ, ಆದರೆ ಬ್ಯಾಟ್ರಿ ತುಂಬ ಇಷ್ಟ ಆಯಿತು. ಮತ್ತೊಂದು ಐಟಮ್ ಇದು ತೊಗೊಂಡಿದೆ, ಇದು ಇಷ್ಟ ಆಗಿಲ್ಲ.